ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾವು SSLC ಆ್ಯನ್ಯುವಲ್ ಎಕ್ಸಾಮ್ ಮಾರ್ಚ್ 2025 ಇಂಪಾರ್ಟೆಂಟ್ ಕ್ವೆಶ್ಚನ್ ಪೇಪರ್ ವಿತ್ ಕೀ ಆನ್ಸರ್ಗಳ ಜೊತೆಗೆ ಇವತ್ತಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶ್ಚನ್ ಪೇಪರನ್ನು ಚರ್ಚೆ ಮಾಡ್ತಕ್ಕಂಥ ವಿಡಿಯೋ ಆಗಿರ್ತದೆ. ಕ್ಲಾಸ್ 10th ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಮಾರ್ಕ್ಸ್ 80, ಟೈಮ್ 3 hours. ಸೊ ಈ ವಿಡಿಯೋದಲ್ಲಿ ನಾವು ಸರಿಸುಮಾರು 80 ಅಂಕಗಳಿಗೆ ಬರ್ತಕ್ಕಂತಹ ಪ್ರಶ್ನೆಗಳು ಮತ್ತು ಉತ್ತರಗಳ ಸಹಿತ ಚರ್ಚೆ ಮಾಡ್ತಕ್ಕಂಥ ವಿಡಿಯೋ ಆಗಿರ್ತದೆ. ತಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಮಗೆ ಬೇಕಾಗಿರ್ತಕ್ಕಂತಹ ಇನ್ನಿತರೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ಯಾವುದಾದ್ರೂ ಡೌಟ್ಸ್ಗಳಿದ್ದರೆ, ಯಾವುದಾದ್ರೂ ಆನ್ಸರ್ಸ್ಗಳು ಬೇಕಿದ್ದರೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ಪ್ರಶ್ನೆ ಸಂಖ್ಯೆ 1. ಮೇನ್ ಕ್ವೆಶ್ಚನ್ ನಂಬರ್ 1. 4 alternatives are given for the each of the following questions or incomplete statement. One of them is correct or most appropriate. Choose the correct answer and write the complete answer along with its letter of alphabet ಅಂತಿದೆ. ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ಗಳು ಆಗಿರ್ತಕ್ಕಂಥವು ಅಥವಾ ಬಹು ಆಯ್ಕೆ ಪ್ರಶ್ನೆಗಳು. 4 ಅಂಕಗಳು, 4 ಪ್ರಶ್ನೆಗಳು, 4 ಅಂಕಗಳು. ಫಸ್ಟ್ ಕ್ವೆಶ್ಚನ್, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ಅಂಡರ್ಲೈನ್ಡ್ ಸೆಂಟೆನ್ಸ್. ಕೇಳಿಕೊಟ್ಟಿರ್ತಕ್ಕಂತಹ ಕಾನ್ವರ್ಸೇಷನನ್ನು ಓದಿ ಇದರಲ್ಲಿ ಒಂದು ಸೆಂಟೆನ್ಸ್ಗೆ ನಾವೇನು ಮಾಡಬೇಕಾಗಿದೆ ಅಂತಂದರೆ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನನ್ನು ಬರಿಬೇಕಾಗಿರ್ತಕ್ಕಂಥದ್ದು. ಅಂಕಿತ್, ವೈ ಆರ್ ಯು ವೇಟಿಂಗ್ ಹಿಯರ್ ಪುನೀತ್ ಅಂತಕ್ಕಂಥ ಪ್ರಶ್ನೆ ಮಾಡ್ತಾನೆ ಪುನೀತ್ಗೆ. ಪುನೀತ್, ಐ ನೀಡ್ ಟು ಟೇಕ್ ಅ ಪ್ರಿಂಟ್ಔಟ್, ವಿಲ್ ಯು ಅಲೋ ಮೀ ಟು ಯೂಸ್ ಯುವರ್ ಪ್ರಿಂಟರ್ ಪ್ಲೀಸ್ ಅಂತಕ್ಕಂತಹ ಈ ಸೆಂಟೆನ್ಸ್ಗೆ ನೀವು ಲ್ಯಾಂಗ್ವೇಜ್ ಫಂಕ್ಷನನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ವಿಲ್ ಯು ಅಲೋ ಮೀ ಟು ಯೂಸ್ ಯುವರ್ ಪ್ರಿಂಟರ್ ಪ್ಲೀಸ್ ಅಂತಕ್ಕಂತಹ ಈ ಸೆಂಟೆನ್ಸ್ಗೆ ಏನು ಮಾಡಬೇಕಾಗಿದೆ, ಈಗ ನಾವು ಲ್ಯಾಂಗ್ವೇಜ್ ಫಂಕ್ಷನನ್ನು ಬರೀಬೇಕಾಗಿದೆ. ಸೊ ಆಪ್ಷನ್ ನೋಡೋದಾದರೆ ಸೀಕಿಂಗ್ ಪರ್ಮಿಷನ್, ಥ್ಯಾಂಕಿಂಗ್, ಎಕ್ಸ್ಪ್ರೆಸ್ಸಿಂಗ್ ಒಪಿನಿಯನ್, ಡಿ ಬಂದು ಅಗ್ರಿಂಗ್ ಇದೆ. ಸೊ ಅವ್ರ ಪರ್ಮಿಷನನ್ನು ಕೇಳ್ತಾ ಇರೋದ್ರಿಂದ ವೆರಿ ಈಸಿಯೆಸ್ಟ್ ಕ್ವೆಶ್ಚನ್, ಭಾಳಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆ, ಸೀಕಿಂಗ್ ಪರ್ಮಿಷನ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2, ಪಿಕ್ ಔಟ್ ದ ಇನ್ಫಿನಿಟಿವ್ ಫ್ರಮ್ ದ ಗಿವನ್ ಸೆಂಟೆನ್ಸ್ ಅಂತ ಇದೆ. ಆಲ್ರೆಡಿ ನಾವು ಹಳೆ ವಿಡಿಯೋದಲ್ಲಿ ಸಾಕಷ್ಟು ಸಲ ಇನ್ಫಿನಿಟಿವನ್ನು ಹೇಗೆ ಬರೀಬೇಕಂತ ಹೇಳಿರ್ತಕ್ಕಂಥದ್ದು. ಸೊ 2 ಪ್ಲಸ್ ಮೇನ್ ವರ್ಬ್, 2 ಬಂದು ಮುಖ್ಯ ಕ್ರಿಯಾಪದ ಬಂದಿದ್ದರೆ ಅದನ್ನು ನಾವು ಇನ್ಫಿನಿಟಿವ್ ಅಂತ ಕರಿತೀವಿ. ಸೊ ಹಿ ವಾಂಟೆಡ್ ಟು ಲರ್ನ್ ಇಂಗ್ಲೀಷ್, ಹಿ ವಾಂಟೆಡ್ ಟು ಲರ್ನ್ ಇಂಗ್ಲೀಷ್. ಇದು 2 ಬಂದು ಲರ್ನ್ ಅಂತಕ್ಕಂಥ ಕ್ರಿಯಾಪದ ಬಂದಿರೋದ್ರಿಂದ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಟು ಲರ್ನ್ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದಿ ಮೋಸ್ಟ್ ಅಪ್ರೋಪ್ರೈಟ್ ವರ್ಡ್ಸ್. ಸುಜಾತ, ಡಿಡ್ ಯು ಕ್ಯಾಚ್ ದ ಬಸ್? ಪ್ರೀತಿ, ನೋ ಐ ಮಿಸ್ಡ್ ಇಟ್. ಸುಜಾತ, ಇಫ್ ಯು ಹ್ಯಾಡ್ ಗಾನ್ ಇನ್ ಅ ಟೈಮ್ ಯು ಡ್ಯಾಶ್ ಗಾಟ್ ದ ಬಸ್. ಸೊ ಇದು ನಿಮಗೆ ಇಫ್ ಕ್ಲಾಸ್ಗೆ ಸಂಬಂಧಪಡ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಇಫ್ ಯು ಹ್ಯಾಡ್ ಗಾನ್ ಇನ್ ಅ ಟೈಮ್, ನಾನು ಆವಾಗಲೇ ಹೇಳಿರೋಂಗೆ ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸಸ್ಗಳೇ ಬರೋದರಿಂದ ನಮಗಿಲ್ಲಿ ಈ ಒಂದು ಕ್ವೆಶ್ಚನ್ಗೆ ವುಡ್ ಹ್ಯಾವ್ ಈಸ್ ದಿ ರೈಟ್ ಆನ್ಸರ್. ಯಾಕಂತಂದರೆ ಇಲ್ಲಿ ಪಾಸಿಬಿಲಿಟಿ ಇರತಕ್ಕಂತಹ ಒಂದು ಕಾರಣಕ್ಕಾಗಿ ಇಫ್ ಯು ಹ್ಯಾಡ್ ಗಾನ್ ಇನ್ ಟೈಮ್ ಯು ವುಡ್ ಹ್ಯಾವ್ ಗಾಟ್ ದ ಬಸ್. ಪಾಸಿಬಿಲಿಟಿ ಇರಲಿಲ್ಲ ಅಂತಂದರೆ ವುಡಂಟ್ ಹ್ಯಾವ್ ಅಂತಕ್ಕಂತಹ ಆನ್ಸರ್ ಬರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಕ್ವೆಶ್ಚನ್ ಟ್ಯಾಗನ್ನು ಬರೀರಿ ಅಂತಕ್ಕಂಥದ್ದು. ಹರೀಶ್ ವೆಂಟ್ ಟು ಮಾರ್ಕೆಟ್. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಇರತಕ್ಕಂತಹ ಸೆಂಟೆನ್ಸ್ ಆಗಿರೋದ್ರಿಂದ ಹೆಲ್ಪಿಂಗ್ ವರ್ಬ್ಸ್ಗಳು ಇಲ್ಲಿ ಸಿಂಪಲ್ ಸೆಂಟೆನ್ಸಸ್ನಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ರೂಲ್ಸ್ ಏನು ಹೇಳ್ತದೆ ಕ್ವೆಶ್ಚನ್ ಟ್ಯಾಗ್ ಅಂತಂದರೆ ಹೆಲ್ಪಿಂಗ್ ವರ್ಬನ್ನು ಫಸ್ಟ್ ಬರೀಬೇಕು. ಬಟ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದಾಗ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರಬೇಕು, ಸೆಂಟೆನ್ಸ್ ಇಲ್ಲ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರಬೇಕು. ಸೊ ಇದು ವೆಂಟ್ ಬಂದಿರೋ ಕಾರಣಕ್ಕಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರ್ತದೆ. ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದಪ್ಪ ಅಂತಂದರೆ DID, ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರೀಬೇಕು. ಪಾಸಿಟಿವ್ ಸೆಂಟೆನ್ಸ್ ಇದೆ ಅದನ್ನು ನೆಗೆಟಿವ್ ಮಾಡಬೇಕು. ಹರೀಶ್ ಬಂದುಬಿಟ್ಟು ಇಲ್ಲಿ ಪ್ರೊನೌನ್ ಚೇಂಜ್ ಆಗಿ ಹೀ ಬರ್ತದೆ. ಸೊ ಆನ್ಸರ್ ಯಾವುದಪ್ಪ ಆಗುತ್ತಪ್ಪ ಅಂತಂದರೆ ಇಲ್ಲಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಇಟ್ಸ್ ವೆರಿ ಸಿಂಪಲ್, ಡಿಡಂಟ್ ಹೀ ಈಸ್ ದಿ ರೈಟ್ ಆನ್ಸರ್. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಇನ್ನು ಡೂ ಆ್ಯಸ್ ಡೈರೆಕ್ಟೆಡ್ ಕ್ವೆಶ್ಚನ್ಸ್ಗಳು 1 ಮಾರ್ಕ್ ಕ್ವೆಶ್ಚನ್ಸ್ಗಳು ನಿಮಗೆ 12 ಇರ್ತವೆ. ಸೊ ಕ್ವೆಶ್ಚನ್ ನಂಬರ್ 5 to 16ವರೆಗೆ 12 1 ಮಾರ್ಕ್ ಕ್ವೆಶ್ಚನ್ಸ್ಗಳು ಇರ್ತಕ್ಕಂಥದ್ದು. ಡೂ ಆ್ಯಸ್ ಡೈರೆಕ್ಟೆಡ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಅ 1 syllable. 1 syllable ಹೊಂದಿರತಕ್ಕಂಥ ವರ್ಡ್ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ 1 syllable ಅಂತೂ ಕೂಡ ಕೇಳ್ಬೋದು, ಮೋನೋ ಸಿಲೆಬಲ್ ಅಂತ ಕೂಡ ಕೇಳ್ಬೋದು. 1 = ಮೋನೋ
ಅಂದರೆ ಒಂದು ಸಿಲೆಬಲ್ ಅಂದರೂ ಕೂಡ ಅದೇ, ಮೊನೋಸಿಲೆಬಲ್ ಅಂದರೂ ಕೂಡ ಅದೇ ಆಗಿರ್ತದೆ. ಸೊ ಹಾಗಾಗಿ ಇಲ್ಲಿ 4 ವರ್ಡ್ಗಳನ್ನು ಕೊಟ್ಟಿದ್ದಾರೆ: ಎಗೋ, ಬಿಫೋರ್, ಕಾರ್, ಟ್ಯೂಷನ್ ಅಂತಕ್ಕಂಥದ್ದು. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಮೊನೋಸಿಲೆಬಲ್ ಅಥವಾ ಒಂದು ಸಿಲೆಬಲ್ ವರ್ಡ್ ಯಾವುದಪ್ಪ ಅಂತಂದರೆ ಇಲ್ಲಿ ಕಾರ್. ಎಗೋ 2, ಬಿಫೋರ್ 2, ಕಾರ್ 1, ಟ್ಯೂಷನ್ ಇಲ್ಲಿ 2 ಸಿಲೆಬಲ್ ವರ್ಡ್ಗಳು ಇರತಕ್ಕಂತಹ ವರ್ಡ್ಸ್ಗಳಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 6, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕ್ಯಾಲಿಕ್ಯುಲೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಇಲ್ಲಿ ಶಾರ್ಟ್ ಅಂತಕ್ಕಂತಹ ಈ ವರ್ಡ್ಗೆ ಸರಿಯಾಗಿರ್ತಕ್ಕಂತಹ ಕ್ಯಾಲಿಕ್ಯುಲೇಟಿವ್ ವರ್ಡ್ ಯಾವುದಾಗುತ್ತಪ್ಪ ಅಂತಂದರೆ ಶಾರ್ಟ್ ಟೆಂಪರ್. ಸೊ ಶಾರ್ಟ್ ಟೆಂಪರ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್. ಪ್ರಿಪೊಸಿಷನನ್ನು ಬರೀರಿ ಅಂತಕ್ಕಂಥದ್ದಿದೆ. ದ ವೆದರ್ ಈಸ್ ಕೋಲ್ಡ್ ಡ್ಯಾಶ್ ಡಿಸೆಂಬರ್ ಅಂತಕ್ಕಂಥ ಇದೆ, ಇನ್ ಡಿಸೆಂಬರ್. ಸೊ ಇಲ್ಲಿ ಇನ್ ಬರೆದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗ್ತದೆ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಸೂಟೇಬಲ್ ಆರ್ಟಿಕಲ್. ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, MLA, MP, MBBS, BAMS ಲೈಕ್ ದಟ್ ಈ ರೀತಿಯಾಗಿರ್ತಕ್ಕಂಥ ಅಬ್ರಿವೇಷನ್ಸ್ಗಳು ಬಂದಿದ್ದಾರೆ, ಅಲ್ಲಿ ನೀವು ಆ್ಯನನ್ನು ಬರೀಬೇಕಾಗ್ತದೆ. ಸೊ ಆನ್ಸರ್ ಆ್ಯನ್ ಈಸ್ ರೈಟ್. ಕ್ವಶನ್ ನಂಬರ್ 9, ಫಿಲ್ ಇನ್ ದ ಬ್ಲಾಂಕ್ ವಿತ್ ಸೂಟೇಬಲ್ ಲಿಂಕರ್. ಲಿಂಕಿಂಗ್ ವರ್ಡನ್ನು ಬರಿ ಅಂತ ಇದೆ. ಪವನ್ ಈಸ್ ಸಿಕ್ ಡ್ಯಾಶ್ ಹಿ ಕಾಂಟ್ ವರ್ಕ್ ಹಾರ್ಡ್. ಪವನ್ ಈಸ್ ಸಿಕ್ ಡ್ಯಾಶ್ ಹಿ ಕಾಂಟ್ ವರ್ಕ್. ಪವನ್ಗೆ ಅನಾರೋಗ್ಯಕ್ಕೆ ಒಳಗಾಗಿರ್ತಾನೆ, ಆದ್ದರಿಂದ ಅಲ್ಲಿಗೆ ನಾವು ಸೊ. ಪವನ್ ಈಸ್ ಸಿಕ್ ಸೊ ಹಿ ಕಾಂಟ್ ವರ್ಕ್ ಹಾರ್ಡ್. ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಇದು ಬಿ ಫಾರ್ಮ್ ಆಫ್ ವರ್ಬ್ಸ್ಗಳನ್ನ ಕೊಡ್ತಾರೆ ನಿಮಗೆ 100%. ಅದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಸ್ಗಳು, ಪಾಸ್ಟ್ ಟೆನ್ಸ್ನಲ್ಲಿ ಬರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ಸ್ಗಳನ್ನ ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಇಯರ್ ಐ ಡ್ಯಾಶ್ ದ ಬೆಸ್ಟ್ ಕಾಲೇಜ್ ಇನ್ ಬೆಂಗಳೂರು ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಆಗಿರೋದ್ರಿಂದ ಐ ಬಂದಾಗ ಆ್ಯಮ್ ಬರಬೇಕು. ಜಾಯಿನ್ ಅಂತಕ್ಕಂತಹ ಈ ಕ್ರಿಯಾಪದಕ್ಕೆ ING ಸೇರಿಸಿದರೆ ಐ ಆಮ್ ಜಾಯ್ನಿಂಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಯರ್ ಐ ಆಮ್ ಜಾಯ್ನಿಂಗ್ ದ ಬೆಸ್ಟ್ ಕಾಲೇಜ್ ಇನ್ ಬೆಂಗಳೂರು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್. ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಗೆ ಕರೆಕ್ಟ್ ಫಾರ್ಮನ್ನು ಬರೀರಿ ಅಂತಕ್ಕಂಥದ್ದು. ದ ಡ್ಯಾಶ್ ಆಫ್ ದ ಸ್ಟೂಡೆಂಟ್ ಕೆನಾಟ್ ಬಿ ಜಡ್ಜ್ಡ್ ಮಿಯರ್ಲಿ ಬೈ ಹೀಸ್ ಮಾರ್ಕ್ಸ್ ಅಂತ ಇದೆ. ಸೊ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರ್ತಕ್ಕಂತಹ ಏಬಲ್ ಅಂತಕ್ಕಂಥ ವರ್ಡನ್ನು ಈ ಸೆಂಟೆನ್ಸ್ಗೆ ಕರೆಕ್ಟ್ ಫಾರ್ಮಲ್ಲಿ ಬರೋದಾದರೆ ಇಲ್ಲಿ ಎಬಿಲಿಟಿ. ಸೊ ನೋಡಿ, ದ ಎಬಿಲಿಟಿ ಆಫ್ ಸ್ಟೂಡೆಂಟ್ ಕೆನಾಟ್ ಬಿ ಜಡ್ಜ್ಡ್ ಮಿಯರ್ಲಿ ಬೈ ಹೀಸ್ ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 12, ನೇಮ್ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಇಲ್ಲಿ ಬ್ರೇವ್ ಅಂತಕ್ಕಂಥ ವರ್ಡ್ಗೆ ಅಂಡರ್ಲೈನ್ ಮಾಡಿರ್ತಾರೆ. ಸೊ ಹಾಗಾಗಿ ಹೀ ಈಸ್ ಅ ಬ್ರೇವ್ ಮ್ಯಾನ್ ಇನ್ ದ ವಿಲೇಜ್. ಸೊ ಇಲ್ಲಿ ಹೀ ಅಂತಂದರೆ ಅವನು, ಇದು ಪ್ರನೌನ್. ನಾಮಪದ ಅಥವಾ ಸರ್ವನಾಮ ಪದಗಳ ಬಗ್ಗೆ ವಿಶೇಷವಾಗಿ ಹೇಳಲ್ಪಟ್ಟಿರ್ತಕ್ಕಂಥ ಪದ ಇದ್ದರೆ ಅದು ಏನಾಗಿರ್ತದೆ, ಅಡ್ಜೆಕ್ಟಿವ್ಸ್ ಆಗಿರ್ತದೆ. ಸೊ ಹಂಗಾಗಿ ಕರೆಕ್ಟ್ ಆನ್ಸರ್ ಏನಾಗಿರ್ತದಪ್ಪ ಅಂತಂದರೆ ನಮ್ಮದಿಲ್ಲಿ ಆ್ಯಂಡ್ ಅಡ್ಜೆಕ್ಟಿವ್ ಇಸ್ ದಿ ರೈಟ್ ಆನ್ಸರ್. ಯೂಸ್ ದ ಪ್ರೆಸೆಂಟ್ ಆ್ಯಸ್ ಅ ವರ್ಬ್ ಇನ್ ಎ ಸೆಂಟೆನ್ಸ್ ಆಫ್ ಯುವರ್ ಓನ್. ನಿಮ್ಮದೇ ಆಗಿರ್ತಕ್ಕಂಥ ವಾಕ್ಯದಲ್ಲಿ ಪ್ರೆಸೆಂಟ್ ಅಂತಕ್ಕಂತಹ ವರ್ಡನ್ನು ಕ್ರಿಯಾಪದವನ್ನಾಗಿ ಉಪಯೋಗಿಸಿರಂತ ಇದೆ. ದ ಟೀಚರ್ ಪ್ರೆಸೆಂಟೆಡ್ ದಿ ಅವಾರ್ಡ್. ನೆಕ್ಸ್ಟ್ ಕ್ವಶನ್ ನಂಬರ್ 14, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಸೊ ನಮಗವರು ಆಲ್ರೆಡಿ ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಇದು. ಬೆಂಗಳೂರು ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿದೆ. ಅದನ್ನು ಸೂಪರ್ಲೇಟಿವ್ ಡಿಗ್ರಿ ಮಾಡೋದಾದರೆ ಬೆಂಗಳೂರು ಈಸ್ ದ ಕೂಲೆಸ್ಟ್ ಸಿಟಿ ಇನ್ ಕರ್ನಾಟಕ. ನೆಕ್ಸ್ಟ್ ಕ್ವಶನ್ ನಂಬರ್ 15, ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡ್ತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು. ಇದು ಕನ್ವರ್ಸೇಷನ್ ನೋಡೋದಾದರೆ ಟೀಚರ್ ಹ್ಯಾವ್ ಯು ರೀಡ್ ಎನಿ ನಾವೆಲ್. ಅವಾಗ ಸ್ಟೂಡೆಂಟ್ ಹೇಳ್ತಾನೆ ಎಸ್ ಮ್ಯಾಮ್, ಐ ಹ್ಯಾವ್ ರೆಡ್ ನಾವೆಲ್ ಬೈ R.K. ನಾರಾಯಣ. ಈ ಅಂಡರ್ಲೈನ್ ಮಾಡಿರ್ತಕ್ಕಂಥ ಸೆಂಟೆನ್ಸನ್ನು ನಾವು ಏನು ಮಾಡಬೇಕಾಗ್ತದೆ, ಇಲ್ಲಿ ರಿಪೋರ್ಟೆಡ್ ಸ್ಪೀಚಿಗೆ ಕನ್ವರ್ಟ್ ಮಾಡಬೇಕಾಗುತ್ತದೆ. ದ ಸ್ಟೂಡೆಂಟ್ ಸೇಡ್ ದ್ಯಾಟ್ ಹಿ ಆರ್ ಸಿ ಅಂತ ತೊಗೊಂಡಿವಿ. ಇಲ್ಲಿ ಹಿ ಆರ್ ಸಿ ಅಂತಂದರೆ ಟೇಕ್ ಎನಿವನ್. ಇಲ್ಲಿ ಸ್ಟೂಡೆಂಟ್ ಅಂತ ಅಕ್ಷರ ಪರ್ಟಿಕ್ಯುಲರ್ಲಿ ಬಾಯ್ ಗರ್ಲ್ ಅಂತ ಮೆನ್ಷನ್ ಆಗಿರೋದಿಲ್ಲ. ದಟ್ ಈಸ್ ವೈ, ಆದ್ದರಿಂದ ಇಲ್ಲಿ ನೀವು ಹಿ ಆದರೂ ತೊಗೋಬೋದು, ಸಿ ಆದರೂ ತೊಗೋಬೋದು. ದ ಸ್ಟೂಡೆಂಟ್ ಸೇಡ್ ದ್ಯಾಟ್ ಹಿ ಹ್ಯಾಡ್. ಇಲ್ಲಿ ಯಾಕೆ ಹ್ಯಾಡ್ ಬಂತು, ಇಲ್ಲಿ ಹ್ಯಾವ್ ಇದೆ, ಇಲ್ಲಿ ಯಾಕೆ ಹ್ಯಾಡ್ ಬಂತು, ಇಲ್ಲಿ ಐ ಇದೆ, ಇಲ್ಲಿ ಯಾಕೆ ಹಿ ಆರ್ ಸಿ ಬರ್ತದೆ ಅಂತಂದರೆ ಇಲ್ಲಿ ಪ್ರೊನೌನ್ಸ್ಗಳು ಚೇಂಜ್ ಆಗ್ತಾ ಹೋಗ್ತವೆ. ಆಮೇಲೆ ಟೆನ್ಸು ಕೂಡ ಚೇಂಜ್ ಆಗ್ತದೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥದ್ದು, ಅದನ್ನು ಪಾಸ್ಟ್ ಪರ್ಫೆಕ್ಟಿಗೆ ಚೇಂಜ್ ಮಾಡಬೇಕು. ಐ ಹ್ಯಾವ್ ರೀಡ್ ಅ ನಾವೆಲ್ ಬೈ R.K. ನಾರಾಯಣ ಅಂತಕ್ಕಂಥದ್ದು. ದ ಸ್ಟೂಡೆಂಟ್ ಸೇಡ್ ದ್ಯಾಟ್ he had read a novel by R.K. ನಾರಾಯಣ.
ನೆಕ್ಸ್ಟ್ ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ಫಾರ್ಮ್ ಅಂತಕ್ಕಂಥದ್ದು, ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿರಿ ಅಂತಕ್ಕಂಥ ಇದೆ. ದೇ ಆರ್ ಸಿಂಗಿಂಗ್ ಅ ಸಾಂಗ್ ಎಟ್ ದ ಟೆಂಪಲ್ ಅಂತಕ್ಕಂಥದ್ದು ಆ್ಯಕ್ಟಿವ್ ವಾಯ್ಸ್ ಫಾರ್ಮ್ ಆದರೆ. ಆನ್ಸರ್ ನೋಡೋದಾದರೆ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ದೆಮ್ ಎಟ್ ದ ಟೆಂಪಲ್. ಸೊ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿರೋದ್ರಿಂದ ದೇ ಬಂದಾಗ ನಮಗೆ ಆರ್ ಹೆಲ್ಪಿಂಗ್ ವರ್ಬ್ ತೊಗೊಂಡು ಮೇನ್ ವರ್ಬ್ಗೆ ING ಫಾರ್ಮನ್ನು ಸೇರಿಸಿ ಸಿಂಗಿಂಗ್ ಅಂತ ಬರೆದಿರ್ತಕ್ಕಂಥದ್ದು. ಬಟ್ ಇಲ್ಲಿ ಎ ಸಾಂಗ್ ಅಂತ ಬಂದಾಗ ಸಿಂಗ್ಯುಲರ್ ಫಾರ್ಮಲ್ಲಿ ಇರ್ತಕ್ಕಂಥದ್ರಿಂದ ಈಸ್ ತೊಗೋಬೇಕಾಗ್ತದೆ. ಹಾಗಾಗಿ ಎ ಸಾಂಗ್ ಈಸ್ ಬೀಯಿಂಗ್, ಈ ಬೀಯಿಂಗ್ ವರ್ಡ್ ಯಾಕೆ ಬಂತು ಅಂತಂದರೆ ಇಲ್ಲಿ ಸಿಂಗಿಂಗ್ದು ING ಫಾರ್ಮನ್ನು ಬೀಯಿಂಗ್ ಅಂತ ಸೇರಿಸ್ಕೊಂಡು ಮೇನ್ ವರ್ಬನ್ನು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ತೊಗೊಂಡೋಗಿ ಬೈ ಪ್ರಿಪೋಸಿಷನ್ ಬರೆದು ಈ ಕಡೆ ಇರ್ತಕ್ಕಂಥ ಸಬ್ಜೆಕ್ಟು ಆ ಕಡೆ ಹೋಗಿ ಆಬ್ಜೆಕ್ಟ್ ಮಾಡಬೇಕಾಗ್ತದೆ. ಇನ್ನು ಕ್ವಶನ್ ನಂಬರ್ 17, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors, ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್, ಕ್ಲೂಸ್ ಆರ್ ಗಿವನ್ ಅಂತಕ್ಕಂಥದ್ದು. ಸೊ ಡೈರೆಕ್ಟ್ಲಿ ಫಸ್ಟು ಏನು ಮಿಸ್ಟೇಕ್ಸ್ ಆಗಿರ್ತಕ್ಕಂಥದ್ದನ್ನು ನೋಡಬೇಕಾಗ್ತದೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಇನ್ನೊಂದು ಅಡ್ವರ್ಬಿಯಲ್ ಮಿಸ್ಟೇಕ್ ಇದೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್, ಇನ್ನೊಂದು ಅಡ್ವರ್ಬಿಯಲ್ ಮಿಸ್ಟೇಕ್. ಕಮ್ ಟು ದಿ ಪ್ಯಾರಾಗ್ರಾಫ್. ಮಿಸ್ಟರ್ ರಾಘವೇಂದ್ರ ಈಸ್ ಅ ಫ್ಯಾಮಿಲಿ ಫ್ರೆಂಡ್ ಆಫ್ ಮಿಸ್ಟರ್ ರಮೇಶ್. ಹಿ ಈಸ್ ವಿಲ್ಲಿಂಗ್ ಟು ಸೆಲ್ ಅ ಪೀಸ್ ಆಫ್ ಲ್ಯಾಂಡ್. The negotiations, so this is a misspelled word, took a place at his farmhouse. Their entire family assembled to happy and sign the deed ಅಂತಕ್ಕಂಥದ್ದು. ಸೊ ಇಲ್ಲಿ ಹ್ಯಾಪಿ ಆಗೋದಿಲ್ಲ, ಹ್ಯಾಪಿಲಿ. ಹಾಗಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ತಕ್ಕಂಥ ವರ್ಡು ನೆಗೋಷಿಯೇಷನ್, ಕರೆಕ್ಟ್ ಸ್ಪೆಲ್ಲಿಂಗ್ ನೋಡ್ಕೊಳ್ರಿ. ಅಡ್ವರ್ಬಿಯಲ್ ಮಿಸ್ಟೇಕ್ ಇಲ್ಲಿ ಬರೀ ಹ್ಯಾಪಿ ಅಂತ ಇದೆ. ಸೊ ದಟ್ ಶುಡ್ ಬಿ ಹ್ಯಾಪಿಲಿ. ಇನ್ನು ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 4, ಸಬ್ ಕ್ವಶನ್ ನಂಬರ್ 18. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇರ್ತವೆ 2 ಮಾರ್ಕ್ಸ್ಗೆ. ನಾಳೆ ಬರ್ತಕ್ಕಂಥ ಸಾಧ್ಯತೆಗಳು ಭಾಳಷ್ಟು ಇರ್ತಕ್ಕಂಥದ್ದು 14 ಮಾರ್ಕ್ಸ್ಗೆ. ವಾಟ್ ಆರ್ ದ ಫೀಲಿಂಗ್ಸ್ ಆಫ್ ಸ್ಮಿತಾ ವೆನ್ ದ ಕನ್ಸರ್ಟ್ ಬಿಗ್ಯಾನ್? ಆನ್ಸರ್, ದ ಫಸ್ಟ್ ನೋಟ್ಸ್ ಕೇಮ್ ಓವರ್ ದ ಏರ್. ಸ್ಮಿತಾ ಸ್ಯಾಟ್ ಸ್ಪೆಲ್ಬೌಂಡ್. She felt as if the gates of enchantment and wonder were opening, but all the while her plan remained firmly in her mind. She did not forget Anand's words, the chance of lifetime. Question number 19. Why did Nehru choose Dr. B.R. Ambedkar as the first law minister? ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ಅಂಬೇಡ್ಕರ್ ಅವರನ್ನೇ ಯಾಕೆ ಆಯ್ಕೆ ಮಾಡಿದರು ಅಂತಕ್ಕಂಥದ್ದು ಭಾಳಷ್ಟು ಬಾರಿ ಕೇಳಿರ್ತಕ್ಕಂಥದ್ದು. ಹಾಗಾಗಿ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಯಾಕಪ್ಪ ಅಂತಂದರೆ ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಸ್ಕಿಲ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ಹಿ ಹ್ಯಾಡ್ ಅ ಕ್ಲಿಯರ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಹಿ ಹ್ಯಾಡ್ ದ ಪೇಷನ್ಸ್, frankness to convince the people in a language that a common man understood. ಲಾ ಆ್ಯಂಡ್ ಲೆಜಿಸ್ಲೇಷನ್ ಅಂತಕ್ಕಂತಹ ವರ್ಡ್ ನಿಮ್ಮ ಆನ್ಸರ್ನಲ್ಲಿ 100% ಬರಬೇಕು. ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥದ್ದು ಬರಬೇಕಾಗುತ್ತದೆ. ಕ್ವಶನ್ ನಂಬರ್ 20. ವೈ ಆರ್ ದ ಸೈಂಟಿಸ್ಟ್ ಹೆಡ್ ಹಾಂಟೆಡ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್? ಇದು ನಿಮಗೆ ಈ ಕ್ವಶನ್ ಬಂದಿರತಕ್ಕಂಥದ್ದು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅಂತಕ್ಕಂಥ ಪಾಠದಿಂದ. ಅಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಕ್ವಶನ್ ಇರ್ತಕ್ಕಂಥದ್ದು, ವೆರಿ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಕ್ವಶನ್ಸ್ಗಳು ಮತ್ತು ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜನ್ನು ಇವತ್ತಿನ ಬೆಳಗಿನ ಸಮಯದಲ್ಲೇ ನಾವು ಅಪ್ಲೋಡ್ ಮಾಡಿದ್ದೀವಿ. ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಅಂತಂದೇಳಿ ಅಲ್ಲಿ ಕೂಡ ಆ ಕ್ವಶನ್ಗೆ ಉತ್ತರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಆ ಒಂದು ವಿಡಿಯೋನ ನೋಡಿದರೆ ಡೆಫಿನೆಟ್ಲಿ ವಿಲ್ ಬಿ ಸಕ್ಸಸ್. ಆನ್ಸರ್ ನೋಡಿದರೆ ಪೀಪಲ್ ಟ್ರೈನ್ಡ್ ಇನ್ ದ ಥಿಯಾರಿಟಿಕಲ್ ಫಿಸಿಕ್ಸ್ ಆರ್ ಹೆಡ್ ಹಾಂಟೆಡ್ ಬೈ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಕೆಲವರಿಗೆ ಡೌಟ್ ಬರ್ಬೋದು, ಇದು ಫೈನಾನ್ಷಿಯಲ್ ಹೌದಲ್ವಾ ಸರ್ ಅಂತಂದೇಳಿ. ಆ್ಯಕ್ಚುಲಿ ದ ಒರಿಜಿನಲ್ ಪ್ರೊನೌನ್ಸಿಯೇಷನ್ ಆಫ್ ದ FINANCIAL ಈಸ್ ಫೈನಾನ್ಷಿಯಲ್ ಅಲ್ಲದು, ಫಿನಾನ್ಷಿಯಲ್ ಅಂತ ಓದಬೇಕು. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ದೋಸ್ ಟ್ರೈನ್ಡ್ ಇನ್ ದ ಫ್ರಂಟಿಯರ್ ಆಫ್ ಬಯಾಲಜಿಕಲ್ ರಿಸರ್ಚ್ ಬಿಕಮ್ ಅ ಫೌಂಡರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಇನ್ ದ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್. ಸೊ ನಾಲೆಜ್ ಆಫ್ ಬೇಸಿಕ್ ಸೈನ್ಸ್ ಗಿವ್ಸ್ ಅ ಹೆಡ್ ಸ್ಟಾರ್ಟ್ ಇನ್ ದೇರ್ ಕೆರಿಯರ್ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 21. ವೈ ಡು ಯು ಥಿಂಕ್ ಡಾನ್ ಅನ್ಸೆಲ್ಮೋ ಡಿಡ್ ನಾಟ್ ಸೆಲ್ ದಿ ಟ್ರೀಸ್ ಇನ್ ದ ಆರ್ಚರ್ಡ್? ಆರ್ಚರ್ಡ್ನಲ್ಲಿರ್ತಕ್ಕಂಥ ಟ್ರೀಸ್ಗಳನ್ನ ಯಾಕೆ ಮಾರಾಟ ಮಾಡಲಿಲ್ಲ ಡಾನ್ ಅನ್ಸೆಲ್ಮೋ ಅಂತಕ್ಕಂಥ ಪ್ರಶ್ನೆಗೆ, ಡಾನ್ ಅನ್ಸೆಲ್ಮೋ ಕುಡ್ ನಾಟ್ ಸೆಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ಆರ್ಚರ್ಡ್ನಲ್ಲಿರ್ತಕ್ಕಂಥ ಟ್ರೀಸ್ಗಳನ್ನ ಡಾನ್ ಅನ್ಸೆಲ್ಮೋ ಕಡೆಯಿಂದ ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ರಿಯನ್ ಮಿಡಿಯೋ. ಯಾಕಂತಂದರೆ ಆ ಟ್ರೀಸ್ಗಳೆಲ್ಲ ಯಾರಿಗೆ ಸೇರಿರ್ತಕ್ಕಂಥವು ಅಂತಂದರೆ ಚಿಲ್ಡ್ರನ್ ಆಫ್ ರಿಯನ್ ಮಿಡಿಯೋಗೆ. ಹಿ ಪ್ಲ್ಯಾಂಟೆಡ್ ಅ ಟ್ರೀ ಆಫ್ಟರ್ ದ ಬರ್ತ್ ಆಫ್ ಎವ್ರಿ ಚೈಲ್ಡ್ ಇನ್ ದ ವಿಲೇಜ್ನಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಂದು ಮಗು ಹುಟ್ಟಿದ ತಕ್ಷಣ ಒಂದು ಸಸಿಯನ್ನು ನೆಡ್ತಕ್ಕಂಥ ಕೆಲಸ ಮಾಡಿರ್ತಾನೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಟ್ರೀಸ್ಗಳು ರಿಯನ್ ಮೀಡಿಯಾದಲ್ಲಿರ್ತಕ್ಕಂಥ ಚಿಲ್ಡ್ರನ್ಗೆ ಸಂಬಂಧಪಡ್ತಕ್ಕಂಥವು ಅಂತ ಅಂದ್ಕೊಂಡಿರ್ತಾನೆ. ಕ್ವಶನ್ ನಂಬರ್ 22. ಸ್ಟೇಟ್ ದ ರೀಸನ್ ಆಫ್ ಫಾರ್ ದ ಪೊಯೆಟ್ ಟು ಸೇ ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ದ ಸ್ಪೇಸ್. ಸೊ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ದಿಂದ ಬಂದಿರತಕ್ಕಂಥ ಕ್ವಶನ್ ಆಗಿರ್ತಕ್ಕಂಥದ್ದು. ಸೊ ಪೊಯಮ್ನಿಂದ ಬಂದಿರತಕ್ಕಂಥದ್ದು.
ಯಾಕೆ ಕ್ಯಾಲೆಂಡರ್ಸ್ಗಳು ಕ್ಲಾಕ್ಸ್ಗಳು ಸ್ಪೇಸ್ನಲ್ಲಿ ಯೂಸ್ಲೆಸ್, ಕೆಲಸ ಮಾಡೋದಿಲ್ಲ ಅಥವಾ ಕೆಲಸಕ್ಕೆ ಬರೋದಿಲ್ಲ ಅಂತಕ್ಕಂಥ ಪ್ರಶ್ನೆಗೆ, ಇನ್ ಸ್ಪೇಸ್ ದೇರ್ ವುಡ್ ಬಿ ನೋ ನೈಟ್ ಆ್ಯಂಡ್ ಡೇ, ಅಲ್ಲಿ ಹಗಲು ರಾತ್ರಿಗಳಂತಂದು ಹೇಳ್ಬಿಟ್ಟು ನಡೆಯೋದಿಲ್ಲ. ದೇರ್ ವುಡ್ ಬಿ ನೋ ಚೇಂಜ್ ಆಫ್ ಸೀಸನ್ಸ್, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವಾತಾವರಣದ ಬದಲಾವಣೆ ಆಗೋದಿಲ್ಲ. ದ ಟೈಮ್ ಕಾನ್ಸೆಪ್ಟ್ ಇನ್ ಸ್ಪೇಸ್ ಈಸ್ ಕ್ಯಾಲ್ಕುಲೇಟೆಡ್ ಡಿಫ್ರೆಂಟ್ಲಿ ಫ್ರಮ್ ದ ಅರ್ತ್, ಭೂಮಿ ಮೇಲೆ ನಾವು ಸಮಯವನ್ನು ಹೇಗೆ ಲೆಕ್ಕಾಚಾರ ಆಗ್ತೀವೋ ಆ ಅಂತರಿಕ್ಷದಲ್ಲಿ ನಾವು ಅಥವಾ ಸ್ಪೇಸ್ನಲ್ಲಿ ನಾವು ಬೇರೆ ರೀತಿಯಲ್ಲೇ ಲೆಕ್ಕಾಚಾರವನ್ನು ಮಾಡಲಾಗ್ತದೆ. ಸೊ ದೇರ್ ವುಡ್ ಬಿ ನೋ ಯೂಸ್ ಫಾರ್ ಅ ಕ್ಯಾಲೆಂಡರ್ ಆರ್ ಕ್ಲಾಕ್. ನೆಕ್ಸ್ಟ್ ಕ್ವೆಶನ್ ನಂಬರ್ 23. ಹೌ ವಾಸ್ ದ ಪ್ರೊಟೆಸ್ಟ್ ಡಿಫ್ರೆಂಟ್ ಫ್ರಮ್ ವಾಟ್ ದ ಪೊಲೀಸ್ ಹ್ಯಾಡ್ ಎಕ್ಸ್ಪೆಕ್ಟೆಡ್? ಸೊ ಇದು ನಿಮಗೆ ಸಪ್ಲಿಮೆಂಟ್ ರೀಡಿಂಗ್, ಮೊದಲನೇ ಸಪ್ಲಿಮೆಂಟ್ ರೀಡಿಂಗ್ ನಾರಾಯಣಪುರ ಇನ್ಸಿಡೆಂಟಿಂದ ಬಂದಿರತಕ್ಕಂಥದ್ದು. ಆ ಪ್ರೊಟೆಸ್ಟ್ ಮಾಡ್ತಕ್ಕಂಥ ಬ್ರಿಟಿಷರ ವಿರುದ್ಧ ಮಾಡ್ತಕ್ಕಂಥ ಪ್ರೊಟೆಸ್ಟ್ ಡಿಫ್ರೆಂಟ್ ಆಗಿರ್ತದೆ. ಹೇಗಂತಕ್ಕಂಥ ಪ್ರಶ್ನೆ ಇದೆ. ಆನ್ಸರ್: ದ ಪೊಲೀಸ್ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಅ ವೈಲೆಂಟ್ ಪ್ರೊಟೆಸ್ಟ್. ಪೊಲೀಸರು ಏನು ನಿರೀಕ್ಷೆ ಇಟ್ಕೊಂಡಿರ್ತಾರೆ ಅಂತಂದರೆ ಹಿಂಸಾತ್ಮಕವಾಗಿರ್ತಕ್ಕಂಥ ಪ್ರೊಟೆಸ್ಟ್ ಇರ್ತದೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ದ ಪ್ರೊಸೆಷನ್ ವಾಸ್ ಅ ಪೀಸ್ಫುಲ್, ಅದು ಶಾಂತಿಯುತವಾಗಿರ್ತಕ್ಕಂಥ ಪ್ರೊಸೆಷನ್ ಆಗಿರ್ತದೆ. ವೆನ್ ದೇ ವೇರ್ ಸ್ಟಾಪ್ಡ್ ಬೈ ದ ಪೊಲೀಸ್ ಆಫೀಸರ್, ದ ಸ್ಟೂಡೆಂಟ್ಸ್ ಡಿಡ್ ನಾಟ್ ರಿಸಾರ್ಟ್ ಟು ವೈಲೆನ್ಸ್. ಇನ್ಸ್ಟೀಡ್ ದೇ ಹ್ಯಾಂಡೆಡ್ ಓವರ್ ಅ ನೋಟಿಸ್ ಟು ದ ಪೊಲೀಸ್ ಆಫೀಸರ್ ಡಿಕ್ಲೇರಿಂಗ್ ದೇರ್ ಇಂಟೆನ್ಷನ್ ಟು ಫೈಟ್ ಅಗೇನೆಸ್ಟ್ ಬ್ರಿಟಿಷ್ ರೂಲ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶನ್, ಅದರಲ್ಲಿನೇ ಇಂಟರ್ನಲ್ ಚಾಯ್ಸ್ ಇರತಕ್ಕಂಥ ಪ್ರಶ್ನೆ. ವಾಟ್ ವಾಸ್ ದ ಚಾಲೆಂಜ್ ಆಫ್ ದ ಫಸ್ಟ್ ಮಾನಿಸ್ಟರ್? ವೈ ಡಿಡ್ ವಾಂಗ್ಜೆ ರಿಫ್ಯೂಸ್ ಟು ಒಬೆ ಹಿಮ್? ಇದು ನಿಮಗೆ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತಕ್ಕಂತಹ ಸಪ್ಲಿಮೆಂಟರಿ ರೀಡಿಂಗಿಂದ ಬಂದಿರತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು. ದ ಫಸ್ಟ್ ಮಾನಿಸ್ಟರ್ ವಾಂಟೆಡ್ ವಾಂಗ್ಜೆ ಟು ಕಿಲ್ ಲೌಝ್ಯಾಂಗ್ಸ್ ಮದರ್. ವಾಂಗ್ಜೆ ರಿಫ್ಯೂಸ್ಡ್ ಬಿಕಾಸ್ ಹಿ ಲವ್ಡ್ ಹಿಸ್ ಮದರ್ ಆ್ಯಂಡ್ ವುಡ್ ನೆವರ್ ಕಿಲ್ ಅನದರ್ ಪರ್ಸನ್ಸ್ ಮದರ್ ಅಂತಕ್ಕಂಥ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 22. ಇಲ್ಲಿ ಕೂಡ ನಿಮಗೆ 2 ಚಾಯ್ಸ್ಗಳಿರ್ತಕ್ಕಂಥ ಪ್ರಶ್ನೆ, 2ರಲ್ಲಿ ಒಂದು ಬರೀತಕ್ಕಂಥದ್ದು 24ನಲ್ಲಿ. ವಿತ್ ದ ಜೀಲ್ ಆ್ಯಂಡ್ ಡಿಟರ್ಮಿನೇಷನ್ ವಿ ಕ್ಯಾನ್ ಅಚೀವ್ ಎನಿಥಿಂಗ್. ಹೌ ಡು ಯು ರಿಲೇಟ್ ದಿಸ್ ವಿತ್ ದ ಲೈಫ್ ಆಫ್ ಡಿಕಿಡ್ ಉಲ್ಮಾ? ಸೊ ಆನ್ ಟಾಪ್ ಆಫ್ ದಿ ವರ್ಲ್ಡ್ ಅಂತಕ್ಕಂಥ ಪಾಠದಿಂದ ಬಂದಿರತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆನ್ಸರ್: ವಿ ಮಸ್ಟ್ ಹ್ಯಾವ್ ಅ ಗೋಲ್ ಇನ್ ಲೈಫ್. ವಿ ಮಸ್ಟ್ ವರ್ಕ್ ಹಾರ್ಡ್ ವಿತ್ ಡಿಟರ್ಮಿನೇಷನ್, ಡೆಡಿಕೇಶನ್ ಆ್ಯಂಡ್ ಜೀಲ್. ವಿ ಮಸ್ಟ್ ಬಿ ರೆಡಿ ಟು ಫೇಸ್ ಪ್ರಾಬ್ಲಮ್ಸ್. ವಿ ಮಸ್ಟ್ ನಾಟ್ ಸ್ಟಾಪ್ ಅಂಟಿಲ್ ವಿ ರೀಚ್ ಅವರ್ ಗೋಲ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಇಲ್ಲಿ ಚಾಯ್ಸ್ ಇರ್ತಕ್ಕಂಥದ್ದು, ಇದನ್ನಾದರೂ ಬರಿಬೋದು, ಇಲ್ಲಂತಂದರೆ ಯು ಕ್ಯಾನ್ ರೈಟ್ ದಿಸ್ ಒನ್ ಆಲ್ಸೋ. ವಾಟ್ ಡಿಡ್ ಹನೀಫ್ಸ್ ಮದರ್ absence from home teach her children? Answer: Hanif lost his father at an early age. Mother was a vocal artist with the information and broadcasting ministry. Absence of mother taught Hanif and his brothers to do their work themselves. ಅವರ ತಾಯಿ ಇಲ್ಲದೇ ಇರತಕ್ಕಂತಹ ಸಮಯವನ್ನು ಅವರ ಕೆಲಸವನ್ನು ಅವರೇ ಮಾಡ್ಕೊಳ್ತಕ್ಕಂತಹ ಏನಪ್ಪ ಅಂತಂದರೆ ಇಲ್ಲಿ ಟಾಟ್ ಆ ರೀತಿಯಾಗಿರ್ತಕ್ಕಂಥ ಅವರ ತಾಯಿಯ ಅಬ್ಸೆನ್ಸ್ ಅವರಿಗೆ ಏನೇನು ಕಲಿಸ್ತದೆ ಅಂತಕ್ಕಂಥದ್ದನ್ನು ಅಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇನ್ನು ಇಂಪಾರ್ಟೆಂಟ್ 3 ಮಾರ್ಕ್ಸಿಗೆ ಚಾಯ್ಸ್ ಇರೋದಿಲ್ಲ. ಕ್ವಶನ್ ನಂಬರ್ 25ಗೂ ನೋ ಚಾಯ್ಸ್, ಕ್ವಶನ್ ನಂಬರ್ 26ಗೂ ನೋ ಚಾಯ್ಸ್. ಸೊ ಈ ಕ್ವಶನ್ಸ್ಗಳಿಗೆ ಚಾಯ್ಸ್ ಇರೋದಿಲ್ಲ. 1 ಫ್ರಮ್ ಲೆಸನ್, 1 ಫ್ರಮ್ ಪೋಯಮ್. ಒಂದು ಪಾಠದಿಂದ ಪ್ರಶ್ನೆ ಬಂದರೆ ಇನ್ನೊಂದು ಪದ್ಯದಿಂದ ಬಂದಿರ್ತದೆ. ಇದಕ್ಕೂ 3 ಮಾರ್ಕ್ ಇದೆ, ಇದಕ್ಕೂ 3 ಮಾರ್ಕ್ ಇದೆ. ಕೀಪ್ ಅಟೆಂಟಿವ್, ಬಹಳಷ್ಟು ಸ್ವಲ್ಪ ಅಟೆಂಟಿವ್ ಆಗಿ ನೋಡಬೇಕು. ವೈ ವಾಸ್ ಸತೀಶ್ ಕನ್ಫೈನ್ಡ್ ಟು ಬೆಡ್? ಸತೀಶ ಯಾಕೆ ಬೆಡ್ ಮೇಲೇ ಒಂದಿಷ್ಟು ಸಮಯವನ್ನು ಕಳಿಬೇಕಾಯಿತು ಅಂತಕ್ಕಂಥ ಪ್ರಶ್ನೆಗೆ, ಸತೀಶ್ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್. ನಿಮಗೆಲ್ಲ ಗೊತ್ತಿರೋಂಗೆ ಕಾಶ್ಮೀರಕ್ಕೆ ಹೋದಾಗ ಆಕ್ಸಿಡೆಂಟ್ ಆಗಿರ್ತದೆ, ಬಿದ್ದೋಗಿರ್ತಾರೆ. ವೆನ್ ಹಿ ವೆಂಟ್ ಹೈಕಿಂಗ್ ಟು ಕಾಶ್ಮೀರ್ ಹಿ ಅಂಡರ್ವೆಂಟ್ ಮೆನಿ ಆಪರೇಷನ್ಸ್. ಸಿನ್ಸ್ ದೆನ್ ಹಿ ಹ್ಯಾಡ್ ಅ ಹಿಯರಿಂಗ್ ಪ್ರಾಬ್ಲಮ್ಸ್. ಹಿ ಫ್ರೀಕ್ವೆಂಟ್ಲಿ ಸಫರ್ಡ್ ಫ್ರಮ್ ಅ ಫೀವರ್, ಇನ್ಫೆಕ್ಷನ್ ಇನ್ ದ ಇಯರ್. ಹಿ ವಾಸ್ ಆಫನ್ ಆಬ್ಸೆಂಟ್ ಫ್ರಮ್ ಸ್ಕೂಲ್. ಸ್ಕೂಲ್ ಡಿಡ್ ನಾಟ್ ವಾಂಟ್ ಹಿಮ್. ಫ್ರೆಂಡ್ಸ್ ಇನ್ ದ ಸ್ಕೂಲ್ ಆ್ಯಂಡ್ ನೇಬರ್ಹುಡ್ ಮೇಡ್ ಫನ್ ಆಫ್ ಹಿಮ್ ಅಂತಕ್ಕಂಥದ್ದು. ಹಾಗಾಗಿ ಯಾಕೆ ಬೆಡ್ನಲ್ಲಿನೇ ಉಳಿತಾರೆ, ಮನೆ ಬಿಟ್ಟು ಯಾಕೆ ಹೊರಗೆ ಬರೋದಿಲ್ಲ ಅನ್ನೋಕ್ಕೆ ಇದಿಷ್ಟು ಕಾರಣಗಳು ಇರ್ತವೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನು ಕೇಳ್ಬೋದು ಈ ಪಾಠದ ಮೇಲೆ ಅಂತಂದರೆ, ಕಾಶ್ಮೀರಕ್ಕೆ ಹೋದಾಗ ಆಗಿರತಕ್ಕಂಥ ಇನ್ಸಿಡೆಂಟ್ ಬಗ್ಗೆ ಬರೀರಿ ಅಂತಕ್ಕಂಥ 3 ಮಾರ್ಕ್ ಕ್ವಶನ್ ಕೇಳ್ಬೋದು. ಇಲ್ಲ ಅಂತಂದರೆ ಇದೇ ಪಾಠದ ಮೇಲೆ ಏನಾದರೂ 3 ಮಾರ್ಕ್ ಕ್ವಶನ್ ಬಂದರೆ, ಫಿಸಿಕಲ್ ಡಿಸಬಿಲಿಟೀಸ್ ನೋ ಬ್ಯಾರಿಯರ್ ಟು ಸಕ್ಸಸ್. ಯಶಸ್ವಿ ಆಗಲಿಕ್ಕೆ ದೈಹಿಕವಾಗಿರ್ತಕ್ಕಂಥ ಅಂಗವಿಕಲತೆ ಅಡ್ಡಿಪಡಿಸೋದಿಲ್ಲ ಅಂತಕ್ಕಂಥದ್ದನ್ನು ಬರೀರಿ ಅಂತ ಕೂಡ ಕೇಳ್ಬೋದು. ನೆಕ್ಸ್ಟ್, ವಾಟ್ ಡಸ್ ದ ಬ್ಲ್ಯಾಕ್ ಜಾಝ್ ಪ್ಲೇಯರ್ ಟ್ರೈ ಟು ಟೆಲ್ ದ ವರ್ಲ್ಡ್? 3 ಮಾರ್ಕ್ ಇರ್ತಕ್ಕಂಥದ್ದು. ದ ಬ್ಲ್ಯಾಕ್ ಜಾಝ್ ಪ್ಲೇಯರ್ ಫೇಸಸ್ ಪಾವರ್ಟಿ ಆ್ಯಂಡ್ ಇನ್ಸಲ್ಟ್ಸ್, ಬಟ್ ವೆನ್ ಹಿ ಗೆಟ್ಸ್ ದ ಚಾನ್ಸ್ ಟು ಪ್ಲೇ ಹೀಸ್ ಸ್ಯಾಕ್ಸೋಫೋನ್ he forgets all the pains. He feels he is a free bird flying high and higher. He tells the world that he is the messenger
ಸೆಂಟ್ ಟು ಪ್ರೀಚ್ ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾಜ್ ಅಂತಕ್ಕಂಥದ್ದು. ಸೊ ನೀವು ಬೆಟರ್ ಅಂತಂದರೆ ಶಾರ್ಟ್ ಆಗಿರ್ತಕ್ಕಂಥ ಸಮರಿಯನ್ನು ರೆಡಿ ಮಾಡಿಕೊಡ್ರಿ. ಇಲ್ಲಿ ಚಾಯ್ಸ್ ಇರೋದಿಲ್ಲ. ಈ ಪದ್ಯದ ಮೇಲೆ ಬಂದರೆ ಬರ್ಬೋದು, ಕ್ವಶನ್ ಇಲ್ಲ ಅಂತಂದರೆ ಶ್ಯೂರ್ 100% ನಿಮಗೆ ಐ ಆಮ್ ದ ಲ್ಯಾಂಡ್ ಅಂತಕ್ಕಂತಹ ಪದ್ಯದ ಮೇಲಿಂದ 3 ಮಾರ್ಕಿಗೆ ಕ್ವಶನ್ ಬರ್ತಕ್ಕಂಥ ಚಾನ್ಸಸ್ ಬಹಳ ಇರ್ತದೆ. ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಕ್ವಶನ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಇಲ್ಲಿ 4 ಎಕ್ಸ್ಟ್ರಾಕ್ಟ್ಗಳು ನಿಮಗೆ 12 ಅಂಕಗಳು, 3 ಲೆಸನ್ಗಳಿಂದ ಬಂದರೆ ಒಂದು ಪೋಯಮ್ದಿಂದ ಬಂದಿರ್ತದೆ. ನೋಡೋದಾದರೆ ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್ ದ ಸೈಲೆನ್ಸ್ ಡೀಪೆಂಡ್ ಹಿಸ್ ಹಾರ್ಟ್ ಬೀಟ್ ಫಾಸ್ಟರ್. ಸೊ ಇದು ನಿಮಗೆ ಈ ಹೀರೋ ಪಾಠದಿಂದ ಬಂದಿರತಕ್ಕಂಥದ್ದು. ಹೂ ಡಸ್ ಹೀ ರೆಫರ್ ಟು? ಈ ಸೆಂಟೆನ್ಸ್ನಲ್ಲಿ ಹೀ ಅಂತಕ್ಕಂಥ ಬಂದಿರತಕ್ಕಂಥ ಪ್ರನೌನ್ ಯಾರಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂತಕ್ಕಂಥ ಪ್ರಶ್ನೆಗೆ ಹೀ ರೆಫರ್ಸ್ ಟು ಸ್ವಾಮಿ. ಹೀ ಅಂತಂದರೆ ಯಾರಿಲ್ಲಿ? ಸ್ವಾಮಿ. ವೇರ್ ವಾಸ್ ಹಿ? ಹಾಗಾದರೆ ಅವನು ಎಲ್ಲಿದ್ದ ಅಂತಂದರೆ ಹಿ ವಾಸ್ ಅಲೋನ್ ಇನ್ ದ ಆಫೀಸ್ ರೂಮ್. ವೈ ಹ್ಯಾಡ್ ಹೀಸ್ ಹಾರ್ಟ್ ಬೀಟ್ ಫಾಸ್ಟರ್? ಯಾಕೆ ಅವನ ಹಾರ್ಟು ಜಾಸ್ತಿ ಹೆಚ್ಚಿಗೆ ಬೀಟ್ ಅಂದರೆ ಹೊಡ್ಕೊತಾ ಇತ್ತು ಅಂತಕ್ಕಂಥ ಪ್ರಶ್ನೆಗೆ ಸ್ವಾಮಿ ರಿಮೆಂಬರ್ಡ್ ಆರ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಆ್ಯಂಡ್ ಗೋಸ್ಟ್, ಸೊ ಹೀಸ್ ಹಾರ್ಟ್ ಬೀಟ್ ಫಾಸ್ಟರ್. ನೆಕ್ಸ್ಟ್ ಕ್ವಶನ್ ನಂಬರ್ 28 ಎಕ್ಸ್ಟ್ರಾಕ್ಟ್ ನೋಡೋದಾದ್ರೆ ಇಲ್ಲಿ 100ಗೆ 101% ದ ಡಿಸ್ಕವರಿ ಪಾಠದ ಮೇಲೆ ಒಂದು ಎಕ್ಸ್ಟ್ರಾಕ್ಟ್ ಬಂದೇ ಬರ್ತದೆ. ಕವಾರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಸ್ಟ್. ನೀವೆಲ್ಲ ಹೇಡಿಗಳು, ನೀವು ನನ್ನನ್ನು ಫಸ್ಟ್ ಸಾಯಿಸಬೇಕು ಅಂತಂದಾಗ ಸ್ಪೀಕರ್ ಯಾರಪ್ಪ ಅಂತಂದರೆ ಈ ಮೇಲಿನ ಮಾತನ್ನು ಹೇಳಿರ್ತಕ್ಕಂಥ ಯಾರು ಅಂತಂದರೆ ಪೆಪೆ. ಹೂ ಆರ್ ದ ಕವಾರ್ಡ್ಸ್ ಮೆನ್ಷನ್ಡ್ ಹಿಯರ್? ಹಾಗಾದರೆ ಕವಾರ್ಡ್ಸ್ ಅಂತಂದರೆ ಯಾರು ಅಂತ ಕರೆದಾಗ ಅಲ್ಲಿರ್ತಕ್ಕಂಥ ಸೇಲರ್ಸ್ಗಳು. ವಾಟ್ ಕ್ವಾಲಿಟಿ ಆಫ್ ಅ ಸ್ಪೀಕರ್ ಡಸ್ ದ ಸ್ಟೇಟ್ಮೆಂಟ್ ಶೋ? ಇದು ಪೆಪೆಗೆ ಇರ್ತಕ್ಕಂತಹ ಲಾಯಲ್ಟಿಯನ್ನು ತೋರಿಸ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 29. ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್, ಸೊ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಇಲ್ಲಿ ಈ ಒಂದು ಪಾಠದ ಮೇಲೂ ಕೂಡ ನಿಮಗೆ ಎಕ್ಸ್ಟ್ರಾಕ್ಟ್ ಬರಬಹುದು. ಹೂ ಮೇಡ್ ದಿ ಸ್ಟೇಟ್ಮೆಂಟ್? ಯಾರು ಹೇಳಿದ್ರಿ ಮಾತನ್ನು? ಬಾಲೇಶ್ವರ. ವೆನ್ ಡಿಡ್ ದ ಸ್ಪೀಕರ್ ನೋಟಿಸ್ ದಿಸ್? ಯಾವಾಗ ಇದನ್ನು ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರವನ್ನು ಗಮನಿಸ್ತಾನೆ? ಮುಂಬೈನಲ್ಲಿರ್ತಕ್ಕಂಥವ್ರು ಹೆದರ್ಕೊಳ್ತಾರೆ ಅಂತಕ್ಕಂಥ ಯಾವಾಗ ಗಮನಿಸ್ತಾನೆ ಅಂತಂದರೆ ಪೀಪಲ್ ಡಿಡ್ ನಾಟ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ರೋಮಾ ವೆನ್ ಸಿ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್. ಅವಳಿಗೆ ಆಗಿರ್ತಕ್ಕಂಥ ಅಪಘಾತದಲ್ಲಿ ಯಾರೂ ಅವಳಿಗೆ ಸಹಾಯ ಮಾಡಲಿಕ್ಕೆ ಬರೋದಿಲ್ವೋ ಆವಾಗ ಅವನು ಈ ರೀತಿಯಾಗಿರ್ತಕ್ಕಂಥದ್ದನ್ನು ಗಮನಿಸ್ತಾನೆ. ಅಕಾರ್ಡಿಂಗ್ ಟು ದ ಸ್ಪೀಕರ್ ವೈ ವೇರ್ ದ ಮುಂಬೈ ಪೀಪಲ್ ಅಫ್ರೇಡ್? ಹಾಗಾದರೆ ಬಾಲೇಶ್ವರನ ಅಭಿಪ್ರಾಯದಲ್ಲಿ ಮುಂಬೈನ ಜನ ಯಾಕೆ ಹೆದರ್ಕೊಳ್ತಾರೆ ಅಂತಂದರೆ ಇಲ್ಲಿ ದೇ ವೇರ್ ಅಫ್ರೇಡ್ ಆಫ್ ಬೀಯಿಂಗ್ ಇನ್ವಾಲ್ವ್ಡ್ ಇನ್ ಪೊಲೀಸ್ ಕೇಸ್ ಆರ್ ಕೋರ್ಟ್ ಮತ್ತು ಪೊಲೀಸ್ ಸ್ಟೇಷನ್ಗೆ ನಾವ್ಯಾಕೆ ಸಿಕ್ಕಾಕೊಳ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು. ಇನ್ನು ಎಕ್ಸ್ಟ್ರಾಕ್ಟ್ 4 ಅಂದರೆ ಕ್ವಶನ್ ನಂಬರ್ 30 ಫ್ರಮ್ ಪೋಯಮ್. ದೆನ್ ವಿ ಕಿಸ್ಡ್ ದ ಲಿಟಲ್ ಮೇಡನ್ ಆ್ಯಂಡ್ ಸ್ಪೇಕ್ ಇನ್ ಅ ಬೆಟರ್ ಚಿಯರ್. ನೋಡಿ, ಇದು ಲಾರ್ಡ್ ಆಫ್ ದ ಟೆಂಪೆಸ್ಟ್ ಪದ್ಯದಿಂದ ಬಂದಿರತಕ್ಕಂಥ ಪ್ರಶ್ನೆ. ಹೂ ಡಸ್ ವಿ ರೆಫರ್ ಟು? ವಿ ಅಂತಂದರೆ ಯಾರಪ್ಪ ಅಂತಂದರೆ ಇಲ್ಲಿ ಸೇಲರ್ಸ್. ಹೂ ವಾಸ್ ದ ಲಿಟಲ್ ಮೇಡನ್? ಆ ಸಣ್ಣ ಮಗು ಯಾವುದು, ಹುಡುಗಿ ಯಾರಪ್ಪ ಅಂತಂದರೆ ಇಲ್ಲಿ ಕ್ಯಾಪ್ಟನ್ಸ್ ಡಾಟರ್, ಇಲ್ಲ ಡಾಟರ್ ಆಫ್ ದಿ ಕ್ಯಾಪ್ಟನ್ ಅಂತ ಬರಿಬೋದು. ವಾಟ್ ವಾಸ್ ದ ರಿಸಲ್ಟ್ ಆಫ್ ಹರ್ ವರ್ಡ್ಸ್? ಹಾಗಾದರೆ ಆಕೆ ಹೇಳಲ್ಪಟ್ಟಿರ್ತಕ್ಕಂಥ ಮಾತಿನ ಪರಿಣಾಮ ಏನಾಯಿತು ಅಂತಂದರೆ ಇಲ್ಲಿ ದ ಸೇಲರ್ಸ್ ರೀಗೇನ್ಡ್ ಅಂದರೆ ವಾಪಸ್ ಪಡೆದುಕೊಳ್ತಾರೆ, ವಿಶ್ವಾಸವನ್ನು ಕಳ್ಕೊಂಡಿದ್ದರು. ದ ಸೇಲರ್ಸ್ ರೀಗೇನ್ಡ್ ದ ಕಾನ್ಫಿಡೆನ್ಸ್, ಪ್ರೇಡ್ ಆ್ಯಂಡ್ ರೀಚ್ಡ್ ದ ಶೋರ್ ಸೇಫ್ಲಿ. ಶೋರ್ ಅಂತಂದರೆ ಸಮುದ್ರದ ದಡವನ್ನು ತಲುಪ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಪ್ರೊಫೈಲ್ ರೈಟಿಂಗ್ ಇದೆ. ಗಿವನ್ ಪ್ರೊಫೈಲ್ ಆಫ್ ವಿಲಿಯಂ ಶೇಕ್ಸ್ಪಿಯರ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಗಿವನ್ ಕ್ಲೂಸ್ ಗಿವನ್ ಬೆಲೋ ಅಂತಕ್ಕಂಥದ್ದು. ಸೊ ಇಲ್ಲಿ ನಿಮಗೆ ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದು ಬಯೋಡಾಟಾವನ್ನು ಅಥವಾ ಡಾಟಾವನ್ನು ಕೊಟ್ಟಿರ್ತಕ್ಕಂಥದ್ದು. ಇದನ್ನು ಪ್ಯಾರಾಗ್ರಾಫ್ನಲ್ಲಿ ಹೇಗೆ ಬರಿಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಆನ್ಸರ್ ಇಲ್ಲಿಂದ ಸ್ಟಾರ್ಟ್ ಆದರೆ ದಿಸ್ ಈಸ್ ಅ ಪ್ರೊಫೈಲ್ ಆಫ್ ವಿಲಿಯಂ ಶೇಕ್ಸ್ಪಿಯರ್. He was born on 23rd April 1564. His birthplace is Stratford-on-Avon, United Kingdom. He was a playwright, poet and actor. His categories of writing are histories, comedies, romance and sonnets. He died on 23rd April 1616, Stratford-upon-Avon, United Kingdom ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಪ್ರೊಫೈಲ್ ರೈಟಿಂಗ್ ಬರೀರಿ. ಇನ್ನು ಸ್ಟೋರಿ ಡೆವಲಪ್ಮೆಂಟನ್ನು ನೋಡೋದಾದರೆ ಕ್ವಶನ್ ನಂಬರ್ 32 3 ಮಾರ್ಕಿಗೆ ಬರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೋರಿಯನ್ನು ಸರಿಯಾಗಿ ಓದಬೇಕಾಗ್ತದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೋರಿಯನ್ನು ಹೇಗೆ ಡೆವಲಪ್ ಮಾಡಿದ್ದೀವಿ ಅಂತಂದರೆ ಇಲ್ಲಿ ಒನ್ಸ್ ಅಪಾನ್ ಅ ಟೈಮ್ ದೇರ್ ವಾಸ್ ಅ ಕ್ಯಾಬ್ ಸೆಲ್ಲರ್. ಹಿ ವಾಸ್ ಸೆಲ್ಲಿಂಗ್ ಎ ಕ್ಯಾಬ್ಸ್. ಹಿ ಹ್ಯಾಡ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಅಂದರೆ ಒಬ್ಬ ಈ ಕ್ಯಾಪ್ಗಳನ್ನ ಮಾರತಕ್ಕಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಕ್ಯಾಪ್ಗಳ ಮಾರಾಟ ಮಾಡ್ತಾ ಇರ್ತಾನೆ. ಕ್ಯಾಪ್ಗಳ ಮಾರಾಟ ಮಾಡಿಸೋದೇ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾಗಿರ್ತದೆ. ಒನ್ಸ್ ಇನ್ ಅ ಸಮ್ಮರ್, ಬೇಸಿಗೆ ಕಾಲದಲ್ಲಿ ಹಿ ಫೆಲ್ಟ್ ಟಯರ್ಡ್, ಅವನಿಗೆ ದಣಿವಾಗ್ತದೆ.
ಆ್ಯಂಡ್ ಹೀ ಸ್ಲೆಪ್ಟ್ ಅಂಡರ್ ದ ಟ್ರೀ ಟು ರೆಸ್ಟ್ ಮಾಡಬೇಕಂತ ಮರದ ಕೆಳಗಡೆ ಮಲ್ಕೊತಾನೆ. ವೆನ್ ಹಿ ಫೆಲ್ ಅಸ್ಲೀಪ್ ದೇರ್ ವೇರ್ ಸೋ ಮೆನಿ ಮಂಕೀಸ್ ಆನ್ ದ ಟ್ರೀ. ಇವನು ಮಲ್ಕೊಂಡು ನಿದ್ದೆ ಮಾಡೋ ಟೈಮ್ನಲ್ಲಿ ಅದೇ ಟ್ರೀನಲ್ಲಿ ಇರ್ತಕ್ಕಂಥ ಸಾಕಷ್ಟು ಮಂಕೀಸ್ಗಳಿರ್ತವೆ. ದ ಮಂಕೀಸ್ ಟುಕ್ ಅವೇ ಹಿಸ್ ಕ್ಯಾಪ್ಸ್. ವೆನ್ ಹಿ ವೋಕ್ ಅಪ್ ಹಿ ವಾಸ್ ಶಾಕ್ಡ್. ಹಿ ಪ್ಲ್ಯಾನ್ ಟು ಗೆಟ್ ಬ್ಯಾಕ್ ಹಿಸ್ ಕ್ಯಾಪ್ಸ್, ಸೊ ಹಿ took up his cap and threw. The monkeys also did same. He collected all his caps and felt happily and went away from there. ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ ಏನಪ್ಪ ಅಂತಂದರೆ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಅಂತಕ್ಕಂಥ ಇದೆ. ರೈಟ್ ಎ ಡಿಸ್ಕ್ರಿಪ್ಷನ್ ಆನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಪ್ಯಾರಾಗ್ರಾಫ್. 3 ಅಂಕದಲ್ಲಿರ್ತಕ್ಕಂಥ ಈ ಚಿತ್ರವನ್ನು ಗಮನಿಸಬೇಕು. ಚಿತ್ರವನ್ನು ಗಮನಿಸಿ ಆ ಚಿತ್ರಕ್ಕೆ ಸಂಬಂಧಪಡ್ತಕ್ಕಂತಹ ರೀತಿಯಲ್ಲಿ ಸಾಧ್ಯ ಆದಷ್ಟು ನಿಮಗೆ ಈಸಿ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಜಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ವಿಡಿಯೋ ಪಾಸ್ ಮಾಡಿ ಆ ಚಿತ್ರದಲ್ಲಿ ಇರ್ತಕ್ಕಂಥದ್ದನ್ನೇ ನಾವಿಲ್ಲಿ ಹೇಗೆ ಬರೆದಿದ್ದೀವಿ ಅಂತಕ್ಕಂಥದ್ದನ್ನು ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 34 ವೆರಿ ಜಸ್ಟ್ 2 ಪದ್ಯಗಳಲ್ಲಿ ಒಂದು ಪದ್ಯವನ್ನು ನೀವು ಪ್ರಿಪೇರ್ ಆದರೆ ಡೆಫಿನೆಟ್ಲಿ ನಿಮಗೆ 4 ಮಾರ್ಕ್ ಬರ್ತವೆ. ಪದ್ಯವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು. ಇನ್ನು ಪ್ಯಾಸೇಜ್ ರೀಡಿಂಗ್ ಕೂಡ ನಿಮಗೆ ಅಷ್ಟೇ ಈಸಿಯಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂತಂದರೆ ಕ್ವಶನು ಅಲ್ಲೇ ಆನ್ಸರು ಅಲ್ಲೇ. ಫಸ್ಟ್ ನೀವೇನು ಮಾಡ್ಬೇಕಂತಂದರೆ ಪ್ಯಾಸೇಜನ್ನು ಡೀಲ್ ಮಾಡಬೇಕಾದ್ರೆ ಪ್ಯಾಸೇಜ್ ರೈಟಿಂಗನ್ನು ಬರಿಬೇಕಾದ್ರೆ ಫಸ್ಟು ಹೋಗ್ತಿದ್ದಂಗೆ ಕ್ವಶನ್ 35 ಬರ್ತಿದ್ದಂಗೆ ಪ್ಯಾಸೇಜನ್ನು ಓದಬೇಡಿ. ಬದಲಾಗಿ ಪ್ಯಾಸೇಜ್ಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು 2 ಓದ್ಕೊಂಡು ನೆಕ್ಸ್ಟ್ ನೀವು ಪ್ಯಾಸೇಜ್ಗೆ ಹೋದರೆ ಯು ವಿಲ್ ಸೇವ್ ಅ ಟೈಮನ್ನು ಸೇವ್ ಮಾಡ್ಬೋದು. ಈ ಕ್ವಶನ್ ಇಲ್ಲಿ ಓದಿ ಅರ್ಥ ಮಾಡ್ಕೊಂಡು ನೀವು ಪ್ಯಾಸೇಜ್ ಹುಡುಕಿದ್ರೆ ಆಟೋಮೆಟಿಕಲಿ ಈ ಕ್ವಶನ್ಗಳನ್ನು ಏನಿದೆ ಅಂತಕ್ಕಂಥ ನೆನಪಿಟ್ಟುಕೊಂಡು ಅಲ್ಲಿ ಓದೋ ಟೈಮ್ನಲ್ಲಿ ನಿಮ್ಗೆ ಆನ್ಸರ್ ಆಟೋಮೆಟಿಕಲಿ ಸಿಗ್ತದೆ. ಹಾಗಾಗಿ ಪ್ಯಾಸೇಜ್ನಲ್ಲಿ 4 ಅಂಕಗಳನ್ನ ಯಾರು ಮಿಸ್ ಮಾಡ್ಕೋಬೇಡಿ. ಇನ್ನು ಕ್ವಶನ್ ನಂಬರ್ 36 3 ಕ್ವಶನ್ಸ್ಗಳಿರ್ತವೆ ಫ್ರಮ್ ಪೊಯಮ್. 3ರಲ್ಲಿ ನೀವು ಬರೀಬೇಕಾಗಿರ್ತಕ್ಕಂಥದ್ದು ಓನ್ಲಿ 1 ಫಾರ್ ಹೌ ಮೆನಿ ಮಾರ್ಕ್ಸ್ 4 ಮಾರ್ಕ್ಸ್ಗೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ 3 ಪ್ರಶ್ನೆಗಳಿಗೆ ನಾವು ಉತ್ತರಗಳ ಸಹಿತ ಪ್ರಿಪೇರ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಮರೈಸ್ ದ ಪೊಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಪದ್ಯದ ಸಮರಿ ಬರ್ರಿ ಅಂತ ಇದೆ. 4 ಅಂಕಗಳಿಗೆ ಏನು ಬರೆದ್ರೆ 4 ಅಂಕ ಬರ್ತದೆ. ಸೊ ಈ ರೀತಿಯಾಗಿ ನೀವು 1, 2, 3, 4 ಅಂತ ಪಾಯಿಂಟ್ಸ್ಗಳಲ್ಲಿ ಬರೆಯೋಂಗಿಲ್ಲ. ರೈಟ್ ಇನ್ ಅ ಪ್ಯಾರಾಗ್ರಾಫ್. ನಿಮಗೆ ನೆನಪಿಟ್ಟುಕೊಳ್ಳಿಕ್ಕೆ ಈಸಿ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥ ಪಾಯಿಂಟ್ಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಡೋಂಟ್ ಫಾಲೋ ದಿಸ್ ಈ ಥರ ಬರೆಯೋಂಗಿಲ್ಲ. ಜಸ್ಟ್ ಪ್ಯಾರಾಗ್ರಾಫ್ನಲ್ಲೇ ಸ್ಟೋರಿ ಬರೆದಂಗೆ ಬರೀರಿ. ಹಾಗಾದರೆ ಪಾಯಿಂಟ್ಸ್ ಏನಪ್ಪ ಅಂತಂದರೆ ಗ್ರ್ಯಾಂಡ್ ಮಾ ವಾಸ್ ಜೀನಿಯಸ್. She could climb trees even at 62 age. Her brother taught her when she was 6. Her well-wishers asked to be graceful, but grandma said she wanted to be disgraceful. Next point. Once she climbed a tree in town but could not come down. Her family rescued her and called the doctor. Doctor advised her to take 1 week of bed rest. Grandma tucked up in her bed. Next, grandma missed climbing trees. It was like a brief season in hell. After a few days, she was better. She told her son to build a house for her on the tree. The poet and his father built a house with the windows and a door on the tree for grandma. Grandma and the poet enjoyed cherry on the treetop. Grandma lived happily there. ನೆಕ್ಸ್ಟ್ ದ ಸಾಂಗ್ ಆಫ್ ಇಂಡಿಯಾ ಪದ್ಯದ್ದು ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಪಾಯಿಂಟ್ಸ್ಗಳಲ್ಲಿ ನಿಮಗೆ ಸಮರಿಯನ್ನು ಕೊಟ್ಟಿರ್ತೀವಿ. ನೀವು ಅದನ್ನು ಪ್ಯಾರಾಗ್ರಾಫ್ನಲ್ಲಿ ಬರೆಯಿರಿ, ಓದ್ಕೊಡ್ರಿ. ದ ಪೊಯೆಟ್, ವಿ.ಕೆ. ಗೋಕಾಕ್ ಈಸ್ ದ ಸ್ಪೀಕರ್. ಇವೆಲ್ಲ ಪಾಯಿಂಟ್ಸ್ಗಳನ್ನು ನಿಧಾನಕ್ಕೆ ತಾವು ಓದಿಕೊಂಡು ನೋಡೋದಾದರೆ ನಿಮ್ಮ ಪಾಯಿಂಟ್ಸ್ಗಳು ಬರ್ಕೊಳ್ಳೇಬೇಕಂತಂದರೆ ಜಸ್ಟ್ ವಿಡಿಯೋ ನೋಡೋ ಟೈಮ್ನಲ್ಲಿ ವಿಡಿಯೋವನ್ನು ನಿಲ್ಲಿಸಿರಿ, ಬರ್ಕೊಳ್ರಿ. ಅಥವಾ ರೈಟ್ ದ ಸಮರಿ ಆಫ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್ ಪದ್ಯದ್ದು ಸಮರಿಯನ್ನು ಬರೀರಿ ಅಂತಕ್ಕಂಥದ್ದು. ಇದು ನಿಮಗೆ ಈ ವರ್ಷಕ್ಕೆ ಕ್ವಶನ್ ನಂಬರ್ 26ರಲ್ಲಿ 3 ಮಾರ್ಕ್ಸಿಗೆ ಬರಬಹುದು. ಅಲ್ಲಿ ಬರಲಿಲ್ಲ ಅಂತಂದರೆ ಇದು 4 ಅಂಕಕ್ಕೆ ಫಿಕ್ಸ್. 100% ಅಲ್ಲಿಗೆ ಬರ್ತದೆ ಅಂತ ನನ್ನ ಒಂದು ಹೋಪ್ ಇದೆ. ನೋಡೋಣ ನಾಳೆ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ಸ್ವಲ್ಪ ನೀವು 100% ಆಗಿ ಪ್ರಿಪೇರ್ ಆಗಿರಿ. ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್. ಏನೂ ಬರೆದಿಲ್ಲ ಅನ್ನೋಕ್ಕಿಂತ ಅಟ್ಲೀಸ್ಟ್ ಒಂದಿಷ್ಟು ಪಾಯಿಂಟ್ಸ್ಗಳನ್ನಾದರೂ ಬರಬೇಕಾಗ್ತದೆ. ನೆಕ್ಸ್ಟ್ ರೈಟ್ ಆ್ಯಂಡ್ ಎಸೆ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್. 3 ಎಸೆಸ್ಗಳನ್ನು ಕೊಟ್ಟಿರ್ತಾರೆ. 3ರಲ್ಲಿ ಒಂದಕ್ಕೆ ನೀವು ಎಸೆಯನ್ನು ಬರೀಬೇಕಾಗ್ತದೆ. ಇಲ್ಲಿ ಸೆಲೆಕ್ಟ್ ಮಾಡಲ್ಪಟ್ಟಿರ್ತಕ್ಕಂಥದ್ದು ವಾಟರ್ ಪೊಲ್ಯೂಷನ್. ಹೆಡ್ಡಿಂಗ್ ಹಾಕೊಳ್ರಿ. ಹೆಡ್ಡಿಂಗ್ ಹಾಕಿದ್ಮೇಲೆ ಶೋರ್ 100% ನೀವೇನು ಮಾಡಿರಿ, ಇಂಟ್ರೊಡಕ್ಷನ್ ಅಂತಕ್ಕಂಥ ಸೈಡ್ ಹೆಡ್ಡಿಂಗ್ ಹಾಕಿ
ಅದರ ಬಗ್ಗೆ ಒಂದು 2ರಿಂದ 3 ಲೈನ್ ಆದರೂ ನೀವು ಇಂಟ್ರೊಡಕ್ಟರಿ ಪಾರ್ಟ್ನಲ್ಲಿ ಯಾವ ಒಂದು ನೀವು ಏನಪ್ಪ ಎಸ್ಸೆನ ಚೂಸ್ ಮಾಡಿದಿರಿ ಅಂತಕ್ಕಂಥದ್ರ ಬಗ್ಗೆ ಇಂಟ್ರೊಡಕ್ಷನ್ ಅಂತ ಹೆಡ್ಡಿಂಗ್ ಹಾಕಿ ಬರಿಬೇಕಾಗ್ತದೆ. ಆಮೇಲೆ ಕೊಟ್ಟಿರ್ತಕ್ಕಂತಹ ಎಸ್ಸೆ ರೈಟಿಂಗನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಕೊನೆಗೆ ನೀವು ಕನ್ಕ್ಲೂಷನ್ ಅಂತಂದು ಹೇಳ್ಬಿಟ್ಟು ಮತ್ತೆ ನೀವು ಬರೀಲೇಬೇಕಾಗುತ್ತದೆ. ಕನ್ಕ್ಲೂಷನ್ ಅಂತ ಹೆಡ್ಡಿಂಗ್ ಹಾಕಿ ಅದರ ಬಗ್ಗೆ ಒಂದು 2ರಿಂದ 3 ಲೈನ್ ಆದರೂ ಬರಿಬೇಕು ಫಾರ್ 4 ಮಾರ್ಕ್. ಅಥವಾ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್, ಇದರದಕ್ಕೂ ಕೂಡ ಇಂಟ್ರೊಡಕ್ಷನನ್ನು ಬರೀರಿ. ಆಮೇಲೆ ಅದನ್ನು ಎಸ್ಸೆ ಡೆವಲಪ್ಮೆಂಟ್ ಮಾಡಿಕೊಡ್ರಿ. ಕೊನೆಗೆ ಮತ್ತೆ ಕನ್ಕ್ಲೂಷನ್ ಅಂತಕ್ಕಂತಹ ಸೈಡ್ ಹೆಡ್ಡಿಂಗ್ ಹಾಕಿ ಮತ್ತು ನೀವು ಬರೀರಿ. ನಾನು 3ರಲ್ಲಿ 2ಕ್ಕೆ ಆನ್ಸರ್ ಮಾಡಿದ್ದೇನೆ. ಸೊ ಇದೇ ಫಾರ್ಮೆಟನ್ನು ಫಾಲೋಅಪ್ ಮಾಡಿದರೆ ಡೆಫಿನೆಟ್ಲಿ ವಿಲ್ ಗೆಟ್ 4 ಮಾರ್ಕ್ಸ್. ಖಾಲಿ ಪೇಜ್ ಯಾರಿಗೂ ಬಿಟ್ಟು ಬರೋಂಗಿಲ್ಲ, ಯಾರೂ ಖಾಲಿ ಪೇಜ್ಗೆ ಮಾರ್ಕ್ಸ್ ಕೊಡೋಂಗಿಲ್ಲ. ರೈಟ್ ಸಮಥಿಂಗ್, ನಿಮ್ಗೆ ಆನ್ಸರ್ ಬರಲಿಲ್ಲ ಅಂತಂದರೆ ಇವಾಗ ರೈಟ್ ಸಮಥಿಂಗ್ ರಿಲೇಟೆಡ್, ಅದಕ್ಕೆ ಸಂಬಂಧಿಸಿಪಟ್ಟಿರ್ತಕ್ಕಂಥದ್ದಾದರೂ ಬರೀರಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನಂಬರ್ 38 ಫಾರ್ 5 ಮಾರ್ಕ್ಸ್. ಲೆಟರ್ ರೈಟಿಂಗ್ ಇರ್ತಕ್ಕಂಥದ್ದು. ಇಮ್ಯಾಜಿನ್ ಯು ಆರ್ ವಿಕಾಸ್ ಆರ್ ವಿನುತಾ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಅಬ್ಬಿಗೆರೆ, ಕೊಪ್ಪಳ. ರೈಟ್ ಎ ಲೆಟರ್ ಟು ಯುವರ್ ಮದರ್ ರಿಕ್ವೆಸ್ಟಿಂಗ್ ಹರ್ ಟು ಸೆಂಡ್ 2000 ಫಾರ್ ದ ಸ್ಕೂಲ್ ಎಕ್ಸಾಷನ್ ಅಂತಕ್ಕಂಥದ್ದು. 2,000 ರೂಪಾಯಿಯನ್ನು ಕೇಳಿ ನಿಮ್ಮ ತಾಯಿಯವರಿಂದ 2,000 ರೂಪಾಯಿಯನ್ನು ಕೇಳಿ ಒಂದು ಪರ್ಸನಲ್ ಲೆಟರ್ ಬರೀತಕ್ಕಂಥದ್ದು. ಅಥವಾ ರೈಟ್ ಎ ಲೆಟರ್ ಟು ದ ಹೆಡ್ ಮಿಸ್ಟ್ರೆಸ್ ಆರ್ ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ ಹಿಮ್ ಟು ಗಿವ್ ಅ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆ್ಯಸ್ ಯುವರ್ ಫಾದರ್ ಈಸ್ ಟ್ರಾನ್ಸ್ಫರ್ ಟು ಮೈಸೂರು. ನಿಮ್ಮ ತಂದೆಯವರು ಮೈಸೂರಿಗೆ ಟ್ರಾನ್ಸ್ಫರ್ ಆಗಿರೋ ಕಾರಣಕ್ಕಾಗಿ ನಿಮ್ಮ ಸ್ಕೂಲ್ನಲ್ಲಿ ಇರತಕ್ಕಂತಹ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಕೇಳಿ ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ಒಂದು ಲೆಟರನ್ನು ಬರೀರಿ ಅಂತಕ್ಕಂಥ ಇದೆ. ಸೊ ಫ್ರಾಮ್ ಅಡ್ರೆಸ್ಸನ್ನು ನಾನಿಲ್ಲಿ ಆಫೀಸಿಯಲ್ ಲೆಟರ್ ಒಂದೇ ಕೊಟ್ಟಿರ್ತಕ್ಕಂಥದ್ದು. ಫ್ರಾಮ್ ಅಂತ ಬರೀರಿ. ವಿನುತಾ 10th ಸ್ಟ್ಯಾಂಡರ್ಡ್ GHS ಅಬ್ಬಿಗೆರೆ, ಕೊಪ್ಪಳ. ಅದಾಗ್ತಿದ್ದಂಗೆ ಡೇಟ್ ಬರೀರಿ. ಡೇಟ್ ಬರೀತಿದ್ದಂಗೆ ನೆಕ್ಸ್ಟ್ ನೀವು ಟು ಬರೆದು ಟು ಅಡ್ರೆಸ್ಸನ್ನು ಕೊಟ್ಟಿರ್ತಕ್ಕಂಥ ಕ್ವಶನಲ್ಲೇ ಟು ಅಡ್ರೆಸ್ ಇರ್ತದೆ. ಆಮೇಲೆ ಸಾಲ್ಯುಟೇಷನನ್ನು ಡಿಯರ್ ಸರ್ ಅಂತಾದರೂ ಬರೀರಿ, ಇಲ್ಲಪ್ಪ ಅಂತಂದರೆ ರೆಸ್ಪೆಕ್ಟೆಡ್ ಸರ್ ಅಂತಾದರೂ ಬರೀರಿ. 2ರಲ್ಲಿ ಒಂದು ಬರೋದು ಕೂಡ ಕರೆಕ್ಟ್. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಸಬ್ಜೆಕ್ಟ್ ರಿಕ್ವೆಸ್ಟ್ ಟು ಇಶ್ಯೂ ಮೈ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಇವು ಪಾಯಿಂಟ್ಸ್ಗಳು ಇರಬೇಕು. ಫ್ರಾಮ್ ಅಡ್ರೆಸ್, ಡೇಟ್, ಟು ಅಡ್ರೆಸ್, ಡಿಯರ್ ಸರ್ ಅಥವಾ ರೆಸ್ಪೆಕ್ಟೆಡ್ ಸರ್ ಅಂತಕ್ಕಂಥ ಸಾಲ್ಯುಟೇಷನ್ ಇರಬೇಕು. ಸಬ್ಜೆಕ್ಟ್ ಯಾವ ವಿಷಯಕ್ಕಾಗಿ ಪತ್ರ ಬರಿತಾ ಇದ್ದೀರಾ ಅಂತಕ್ಕಂಥ ಬರೀಬೇಕು. ನೆಕ್ಸ್ಟ್ ಬರ್ತಕ್ಕಂತಹ ಈ ಲೆಟರ್ ರೈಟಿಂಗಲ್ಲಿ ಡೆವಲಪ್ಮೆಂಟ್ ಮಾಡಬೇಕಾಗ್ತದೆ. ಸೊ ಅಲ್ಲಿ ಏನಂತಂದರೆ ಹೆಸರು ಯಾರು ಏನು ಅಂತ ಬರೀರಿ. ಯಾಕೆ ನೀವು ಲೆಟರ್ ಬರಿತಾ ಇದ್ದೀರಿ ಅಂತಕ್ಕಂಥ ಕೂಡ ಕಾರಣವನ್ನು ಒಂದು 3ರಿಂದ 4 ಲೈನ್ ಬರೆದು ಮತ್ತು ನೀವು ಇಲ್ಲಿ ಥ್ಯಾಂಕಿಂಗ್ ಯು ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡಿಕೊಂಡು ಯುವರ್ ಒಬಿಡಿಯಂಟ್ ಸ್ಟೂಡೆಂಟ್ ವಿನುತಾ ಅಂತಕ್ಕಂಥದ್ದು ಅಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಸನ್ನು ಬರೀಬೇಕಾಗ್ತದೆ. ಸೊ ಇಲ್ಲಿವರೆಗೆ ನಾವು 80 ಅಂಕಗಳಿಗೆ ಬರ್ತಕ್ಕಂತಹ ನಾಳೆ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರನ್ನು ಚರ್ಚೆ ಮಾಡಿದ್ದೀವಿ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.